Our Mr. Lankesh. Super, Mr. Lokesh. Our audience. Nice pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ಈ ವಿಚಾರದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ ಒಂದು ಏನಂದ್ರೆ ಈ Oppo F3 Plus ಮೊಬೈಲ್ ಏನಿದೆ ಇದು ಬರೀ ಸೆಲ್ಫಿಗೆ ಮಾತ್ರ ಅಲ್ಲ, ಗ್ರೂಪಿಗೂ ಒಪ್ಪೋ ಫೋನ್. It's a family phone. ಹಾ, ಕರೆಕ್ಟ್. ಫಾರ್ ದ ಫ್ಯಾಮಿಲಿ. Family's phone. ಎಸ್. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಒಂದು ಮಾತಿದೆ. ಸಂಗೀತದಲ್ಲಿ ಎಷ್ಟು ಅದ್ಭುತವಾದಂತ ಒಂದು ಶಕ್ತಿ ಇದೆ ಅಂದ್ರೆ, ಎಷ್ಟೇ ಬೇಜಾರಲ್ಲಿದ್ರು ಒಬ್ಬ ವ್ಯಕ್ತಿ ರಾಗಬದ್ಧವಾಗಿ ಹಾಡ್ತಾ ಇರೋ ಹಾಡನ್ನ ಕೇಳಿದ್ರೆ ಆ ರಾಗಕ್ಕೆ ತನ್ನನ್ನೇ ತಾನು ಅರ್ಪಿಸ್ಕೊಂಡ್ಬಿಡ್ತಾರೆ. ನಮ್ಮ ಲೈಫಲ್ಲೂ ಕೂಡ ಬೇರೆ ಬೇರೆ ಸಂದರ್ಭಗಳಿಗೆ ಬೇರೆ ಬೇರೆ ರಾಗಗಳು ಅಪ್ಲೈ ಆಗ್ತಾ ಇರುತ್ತೆ. ದುಃಖ ಆದಾಗ ಒಂದು ರಾಗ, ಖುಷಿ ಆದಾಗ ಒಂದು ರಾಗ, ಯಾವ ತರ ಆದ್ರೂ ಟೋಪಿ ಹಾಕಿಸ್ಕೊಂಡಾಗ ಅದಕ್ಕೊಂದು ರಾಗ, ಈ ತರ ಬೇರೆ ಬೇರೆ ಸಿಚುವೇಶನ್ಗೆ ಬೇರೆ ಬೇರೆ ರಾಗಗಳು ಇದ್ದೇ ಇರುತ್ತೆ. ಈ ರಾಗಗಳ ಮಧ್ಯೆ ಇನ್ನೊಂದು ರಾಗ ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇದೆ. ಯಾವುದು ಅಂತ ನೀವೆಲ್ಲ ಕೇಳಬಹುದು. ವೆರಿ ಸಿಂಪಲ್, ನಿಮ್ಗೆ ಗೊತ್ತಾಗಿದೆ. ಪ್ಲೀಸ್ ವೆಲ್ಕಮ್ ರಾಗ ಚಿತ್ರದಿಂದ ಮಿತ್ರ, ತಬ್ಲಾ ನಾಣಿ ಅಂಡ್ PC ಶೇಖರ್. ಕುಟ್ರು ಒಂದು ರೇಂಜ್ಗೆ ಕೊಟ್ರು. ವೆರಿ ಗುಡ್. ಅವರೇ ಮಿತ್ರ. ಥ್ಯಾಂಕ್ ಯು ಸರ್, ಚೆನ್ನಾಗಿದ್ದೀನಿ. ಅಂತೂ ಇಂತೂ ತಬ್ಲಾ ನಾಣಿ ಅವರು ಮಜಾ ಟಾಕೀಸಿಗೆ ಬಂದ್ರು. 2 ವರ್ಷದಿಂದ ಕರೆದು 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 ಒಂದು 500 ಲೀಟರ್ ಹಾಲು ಆಯ್ತು ಹೊರತು ಇವ್ರು ಬರ್ಲಿಲ್ಲ. ಯಾಕೆ ಸ್ವಾಮಿ ಇಷ್ಟು ದಿನ ಬರ್ಲಿಲ್ಲ ತಾವು? ಇಲ್ಲ, ಬರೋದಕ್ಕೆ ತುಂಬಾ ಆಸೆ. ವೆಹಿಕಲ್ ಪ್ರಾಬ್ಲಮ್ ನಮ್ಮಲ್ಲಿ. ನಾವೇ ಬಂದು ಪಿಕಪ್ ಮಾಡ್ತಾ ಇದ್ವಲ್ಲ. ಆ ಥರದ ಜನ ನಾನಲ್ಲ. ಮಜಾ ಟಾಕೀಸಿಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಬನ್ನಿ ಕೂತ್ಕೊಳ್ಳಿ ದಯವಿಟ್ಟು ಆಸೀನರಾಗಿ. ಡೈರೆಕ್ಟರ್ ಸಾಹೇಬ್ರೆ, ನಿಮ್ಮ ಪೋಸ್ಟರ್ ಡಿಸೈನ್ಸ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಅಂಡ್ ಆ ಪೋಸ್ಟ್ರೇ ಒಂದು ಕಥೆಯಲ್ಲಿ ಯಾವ ತರ ಒಂದು ಇಂಟೆನ್ಸಿಟಿ ಇದೆ ಅಂತ ಹೇಳುತ್ತೆ. ಹೇಳಿ, ನಿಮ್ಮ ಚಿತ್ರದ ಬಗ್ಗೆ ಹೇಳ್ಕೊಡಿ. ಟ್ರೂತ್ಫುಲಿ ಫ್ರಮ್ ಮೈ ಹಾರ್ಟ್ ಈ ಸಿನಿಮಾ ಮಾಡಿರೋ ಒಂದು ಪರ್ಫೆಕ್ಟ್ ಡೈರೆಕ್ಟರ್ ಸಿನಿಮಾ ಅಂತ ಹೇಳ್ಬೋದು. ಸೊ ರಾಗ ಇಸ್ ಮೈ ಕೆರಿಯರ್ಸ್ ಇನ್ನೊಂದು ಸ್ಟೈಲ್ ಆಫ್ ಸಿನಿಮಾ. ಅಪಾರ್ಟ್ ಫ್ರಮ್ ನನ್ನ ನಾಯಕ, ರೋಮಿಯೋ, ಚಡ್ಡಿ ದೋಸ್ತ್, ಅರ್ಜುನ, ಸ್ಟೈಲ್ ಕಿಂಗ್, ಇದು ಇನ್ನೊಂದು ಸ್ಟೈಲ್ ಆಫ್ ಸಿನಿಮಾ ಅಂತ. ಡಿಫರೆಂಟ್ ಶೇಡ್ ಇರುವಂತ. ಓಕೆ ಮಿತ್ರ. ಹಾ ಸರ್. ಈ ಸಿನಿಮಾಗೆ ಹಣ ಕೂಡ ಹಾಕಿದಿರ ತಾವು? ಹೌದು. ಆಕ್ಟರ್ ಕೂಡ. ಯಾವುದು ಜವಾಬ್ದಾರಿ ಜಾಸ್ತಿ ಕಷ್ಟ ಆಯ್ತು? ಅಲ್ಲ, ನಿಜವಾಗ್ಲೂ ಪ್ರೊಡ್ಯೂಸರ್ ಆಗೋದು ತುಂಬಾ ಕಷ್ಟದ ಕೆಲಸ. ನಟ ಆಲ್ರೆಡಿ ನಾವು ನಟರು ಪ್ರೂವ್ ಮಾಡ್ಕೊಂಡಿದೀವಿ, ಹಾಸ್ಯ ನಟರಾಗಿ ಗುರುತಿಸ್ಕೊಂಡಿದೀನಿ. ಒಬ್ಬ ನಿರ್ಮಾಪಕನಾಗಿ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕತೆ ಜೊತೆಗೆ ಒಂದೊಳ್ಳೆ ದೊಡ್ಡ ಕನಸು, 14 ವರ್ಷದ ಕನಸನ್ನ ನನ್ನ ಮೂಲಕ ಸಹಕಾರಗೊಳ್ತಾ ಇದೆ. ತುಂಬಾ ದೊಡ್ಡ ಜವಾಬ್ದಾರಿ ಇರುವಂತ ಕೆಲಸ. ನಟನಾಗಿ ನನ್ನನ್ನು ಅವರು ಕನ್ವರ್ಟ್ ಮಾಡಿದಂತ ರೀತಿ, ಒಂದು ಹಾಸ್ಯ ನಟನನ್ನ ಒಂದು ಪ್ರೌಢ ಪಾತ್ರಕ್ಕೆ ನನ್ನನ್ನ ಡೆವಲಪ್ ಮಾಡಿದಂತ ರೀತಿ ಒಂದು ವಿಸ್ಮಯ. ಇದರಲ್ಲಿ ಒಂದು ಸ್ಪೆಷಲಿ ಏಬಲ್ಡ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ರು. ಹೌದೌದು. ಸೊ ಯಾವ ತರ ಇತ್ತು ತಮ್ಮ ತಯಾರಿ? ಒಂದು ನಿಜವಾಗ್ಲೂ ಕೂಡ ನೋಡ್ತಾ ಒಂದು ಪಾತ್ರ ಮಾಡ್ತಾ ಇದ್ದೀವಿ. ಕಂಡ್ರು ಕೂಡ ಕಾಣಿಸದೆ ಮಾಡೋ ಒಂದು ಅಂದನ್ ಪಾತ್ರ, ಕ್ರೂಡನ್ ಪಾತ್ರ ಮಾಡೋದು ತುಂಬಾ ಕಷ್ಟ. ಅಳದು ತೂಗಿ ಆ ಪಾತ್ರನ ಸೃಷ್ಟಿ ಮಾಡಿದ್ರು. ಇಷ್ಟೇ ಮಾಡಬೇಕು, ಇಷ್ಟೇ ಇರಬೇಕು, ಮ್ಯಾನರಿಸಮ್ ಹೀಗೆ ಇರಬೇಕು ಅಂತ. ಒಳ್ಳೆ ಹೆಸರು ಮಾಡಿರುವಂತ, ಸಖತ್ತು ಮಾತಾಡುವಂತ ಒಬ್ಬ ಕ್ರೂಡನ್ ಜೊತೆ ಒಂದು 20 ದಿವಸ ನಾನು ಟೈಮ್ ಕಳೆದೆ. ಮಹೇಶ್ ಅಂತ ಅವ್ರು ಎಷ್ಟು ಬೂತ್ ಇಟ್ಕೊಂಡಿದ್ರು. ಮದುವೆ ಎಲ್ಲ ಮಾಡಿ, ಮದುವೆ ಆಗಿ ಮಕ್ಕಳಿಗೆಲ್ಲ ಮದುವೆ ಮಾಡಿಸಿ ಸ್ಟೈಲ್ ಆಗಿದ್ದಾರೆ. ನಮಗಿಂತ ಕಣ್ಣು ಕಾಣೋರಿಗಿಂತಲೂ ಬಹಳ ಬ್ಯೂಟಿಫುಲ್ ಆಗಿ ಲೈಫ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಲೆವೆಲ್ ಆಗಿ ಪೀಕ್ ಲೆವೆಲ್ಗಿದೆ. ಅವ್ರ ಜೊತೆ ಒಂದು 20 ದಿನ ಕಳೆದೆ. ಅಬ್ಸಲ್ಯೂಟ್ಲಿ. ಇದು ಒಂದು ಒಳ್ಳೆ ಮಾತು. ಯಾಕಂದ್ರೆ ತುಂಬಾ ಅತಿ ಹೆಚ್ಚು ಸಾಧನೆಗಳನ್ನ ಮಾಡಿರೋರಿದ್ದಾರೆ. ಇದನ್ನ ನಾವು ಮರಿಬಾರ್ದು. ನಮ್ಮ ಪುಟ್ಟರಾಜ್ ಗವಾಯಿಗಳು ಅವ್ರ ಕಣ್ಣು ಕಾಣದೇ ಇದ್ರು ಅವರು ಎಷ್ಟು ಜನನ್ನ ತಯಾರು ಮಾಡಿದ್ರು. ಎಂತ ಅದ್ಭುತವಾದಂತ ವ್ಯಕ್ತಿ. ಅಂಡ್ ನಿಜವಾಗ್ಲೂ ಆ ಒಂದು ಸಾಧನೆಗೆ, ಅವರ ಒಂದು ಡೆಡಿಕೇಶನ್ಗೆ ನಾವೆಲ್ಲ ಕ್ಲಾಪ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾವು ಟ್ರೈಲರ್ ಅಲ್ಲೂ ದೃಷ್ಟಿ ಇಲ್ದೇವ್ರವ್ರು ಕುಡ್ರಲ್ಲ, ದೂರದೃಷ್ಟಿ ಇಲ್ದೇವ್ರು ಕುಡ್ರು ಅನ್ನೋ. ವೆರಿ ವೆಲ್, ಬ್ಯೂಟಿಫುಲ್. ನಾಣಿ ಸಾಹೇಬ್ರೆ, ಮೊದಲನೇದಾಗಿ ನಾನು ಸಿನಿಮಾ ಬಗ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಈ ತಬ್ಲಾ ನಾಣಿ ಅಂತ ಯಾಕೆ ಬಂದಿದ್ದು? ಚೆನ್ನಾಗಿ ಕರೆದ್ರಿ ನೀವು, ತಬ್ಲಾ ನಾಣಿ ಅಂತ. ನಾವಿಬ್ರು ಸಂಬಂಧ ತುಂಬಾ ದೊಡ್ಡ ಸಂಬಂಧ. ಅಂದ್ರು ಹೆಚ್ಚು ಕಮ್ಮಿ ಒಂದು 600ಕ್ಕಿಂತ 700 ಸ್ಟೇಜ್ ಶೋಗಳು ಮಾಡಿದ್ವಿ. ಸುಮಾರು ಕಡೆ ಹೋದಾಗ ತಬ್ಲಾ ನಾಣಿ ಅಂತ ಕರೆಯಲ್ಲ ಅವರು. ಇವತ್ತು ನಮ್ಮ ಪ್ರೋಗ್ರಾಮ್ಗೆ ತಬ್ಲಿ ನಾಣಿ ಅವರು ಬಂದವರೇ. ತಬ್ಲಿ ನಾಣಿ ಅವರು, ತಬ್ಲಿ ಬಿಡಿ, ತಮಟೆ ನಾಣಿ ಅಂತೆಲ್ಲ ಕರೆದು ಬಿಟ್ಟಿದ್ದಾರೆ. ಗೊತ್ತಿರಲ್ಲ ಅವ್ರಿಗೆ. ತಬ್ಲಿ ನಾಣಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ನಾನು ಮೇಲೆ ಹೋಗಿ ಹೇಳೋದು, ನಾನು ತಬ್ಲಿ ಅಲ್ಲಪ್ಪ, ನಿಮ್ಮೆಲ್ಲರ ಆಶೀರ್ವಾದ ಇದೆ, ನಾನು ತಬ್ಲಾ ನಾಣಿ ಅಂತ. ಏನಕ್ಕೆ ಈ ತಬ್ಲಾ ನಾಣಿ? ತಬ್ಲಾ ನುಡಿಸ್ತಾ ಇದ್ರಿ ಅಂತ? ಹೌದು ಸರ್, ನಮ್ಮ ತಂದೆನೂ ತಬಲಿಸ್ಟು. ಹೇಳ್ಬೇಕು ಅಂದ್ರೆ ಮೋಸ್ಟ್ಲಿ ನಮಗೂ ನಿಮ್ಗೆ ಸಂಬಂಧ ಇದೆ ಅನಿಸ್ತದೆ. ಹೌದು, ಯಾಕೆಂದ್ರೆ ತಾತ ಅವರು ಎಂತ ಕಂಪನಿ ನಡೆಸ್ತಾ ಇದ್ದವರು,
ಸುಬ್ಬನಾಡು ಕಂಪನಿಯವರು. ಅದರಲ್ಲಿ ನಾವು ಏನು ಕಸ ಗುಡ್ಸಕ್ಕೂ ಆಗ್ಲಿಲ್ಲ ಅವಾಗ, ನಮಗೆ ಆ ಚೈತನ್ಯ ಇಲ್ಲ, ಸಿಕ್ಕಿದ್ರು ಭಾಗ್ಯ ನಮಗೆ. ನಮ್ಮ ಊರಿಗೆ ಕೊರಟಗೆರೆಗೆ ಯಾವುದೇ ನಾಟಕದ ಕಂಪನಿ ಬಂದ್ರು ಅಕಸ್ಮಾತ್ ಅಲ್ಲಿ ವಾದ್ಯದವರು ತಬಲದ ಕೈ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗೋರು. ಸುಮಾರು ಕಂಪನಿಗಳೇ ನಮ್ಮ ತಂದೆ ತಬಲ ನುಡಿಸಿದ್ದಾರೆ. ನನ್ನ ಬಾಲಪಾಠಗಳೆಲ್ಲ ಅಪ್ಪನ ಹತ್ರನೇ ಆಯ್ತು. ಸೊ ಹಾಗೆ ಇಲ್ಲಿಗೆ ಬಂತು ಜರ್ನಿ. ಮಠ ಸಿನಿಮಾ ಮಾಡುವಾಗ 4 ಜನ ನಾರಾಯಣದಿರಲ್ಲಿ, ಕಾಸ್ಟ್ಯೂಮರ್ ಒಬ್ಬ, ಇನ್ನೊಬ್ಬ ಮೇಕಪ್ನವರು. ಅವರು ನಾರಾಯಣ ಅಂದ್ರೆ ಎಲ್ಲರೂ ಸಾರ್ ಅನ್ನೋರು. ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೆ. ಸೊ ಗುರುಪ್ರಸಾದ್ ಹೇಳಿದ್ರು, ಕನ್ನಡ ಇಂಡಸ್ಟ್ರಿಯಲ್ಲಿ ಮೇಕಪ್ ನಾಣಿ ಅಂತಿದ್ದಾರೆ, ತಬಲಾ ನಾಣಿ ಅಂತ ಇಟ್ಕೊಳ್ಳಿ, ಬೇಗ ಕ್ಯಾಚ್ ಆಗುತ್ತೆ ನಿಮ್ಮ ಹೆಸರು ಅಂತ. ಸೊ ತಬಲಾ ನುಡಿಸ್ತಾ ಇದ್ರಿಂದ ತಬಲಾ ನಾಣಿ ಅಂತ ಆಗುತ್ತೆ. ವೆರಿ ನೈಸ್, ಸೂಪರ್. ಈ ಒಂದು ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಇದು ಒಂದು ಸುಂದರವಾದ ಕಾವ್ಯ, ಪ್ರೇಮ ಕಾವ್ಯ. ಹೇಳಬೇಕು ಅಂದ್ರೆ ಈ ಮಧುವಣಗೀತಿ ತರ ತೇರು ರೆಡಿಯಾಗಿ ತೇರು ಎಳಿಯಕ್ಕೆ ಟೈಮ್ ಇರುತ್ತಲ್ಲ, ಆ ತರ ನಿಂತಿರುವಂತ ಒಂದು ಸಿನಿಮಾ ಇದು. ಅದರಲ್ಲಿ ಅದ್ಯಾವುದೋ ಹೂವೋ ದವನನೋ ಇಲ್ಲ ಬಾಳೆಹಣ್ಣೆ ಎಸಿತಾರಲ್ಲ ಮೇಲಿಂದ, ಆ ತರ ಒಂದು ಚಿಕ್ಕ ಪಾತ್ರ. ಆದ್ರೂ ಆ ಸಂಭ್ರಮದಲ್ಲಿ ನಾನು ಇದ್ದೀನಿ ಅನ್ನೋದು ನನಗೊಂದು ಸಂತೋಷ. ಅದಕ್ಕೊಂದು ಒಳ್ಳೆ ಮಾತಿದೆ ಗೊತ್ತಾ, ದೇರ್ ಆರ್ ನೋ ಸ್ಮಾಲ್ ಕ್ಯಾರೆಕ್ಟರ್ಸ್, ದೇರ್ ಆರ್ ಓನ್ಲಿ ಸ್ಮಾಲ್ ಆಕ್ಟರ್ಸ್ ಅಂತ. ಸೊ ಕ್ಯಾರೆಕ್ಟರ್ ಯಾವತ್ತೂ ಚಿಕ್ಕದಾಗಲ್ಲ. ಸೂಪರ್. ನಿಮ್ಮ ಸಿನಿಮಾ ರಾಗ, ಆದ್ರೆ ನನ್ನ ಜೀವನದ ಅಪಶ್ರುತಿ ಬಂತು, ಅನ್ಭವಿಸ್ಬೇಕು. ನಿಮ್ಗೊಂದು ಗುಡ್ ನ್ಯೂಸ್. ಎಷ್ಟು ಸ್ಕ್ರೀನು? ಅಲ್ಲ, ಗುಡ್ ನ್ಯೂಸ್ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಯಾಕ್ರಿ ಖುಷಿ ಆಗ್ಬೇಕು? ಅಲ್ಲ ಅಲ್ಲ, ಒಂದ್ ಮಗು ಆಗ್ತಾ ಇದೆಯಲ್ಲ ಫೈನಲಿ ಅಂತ. ಗುಡ್ ನ್ಯೂಸ್ ಅಂದ್ರೆ ಅದೊಂದೇನಾ? ಮತ್ತೆ ಇನ್ನೇನ್ ನ್ಯೂಸ್? ರಾಣಿ, ಆಕ್ಚುಲಿ ನಾನೇ ನಿನ್ ಕರಿಬೇಕು ಅಂತ ಇದ್ದೆ ಕಣೆ. ನೀನ್ ಮುಖ ನೋಡ್ಬೇಕು ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಗೊತ್ತಾ. ಏನ್ರಿ ಇದು ಆಶ್ಚರ್ಯ, ಇವತ್ ನನ್ ಮೇಲೆ ನಿಮ್ಗೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಹರಿತಾ ಇದೆ. ಯಾಕ್ರಿ, ಯಾಕೆ ನನ್ನ ನೋಡ್ಬೇಕು ಅಂತ ಅನ್ಕೊಂಡ್ರಿ ನೀವು? ನಿನ್ ಗೊತ್ತಲ್ಲ ಚಿನ್ನ, ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಡ್ರೂಮ್ ಅಲ್ಲಿರೋ ಫೋಟೋ ನೋಡೋ ಅಭ್ಯಾಸ ಅಂತ. ನಮ್ಮ ಮದ್ವೆ ಫೋಟೋ ಅದನ್ನ ವರ್ಷಕ್ಕೊಂದ್ಸಲಿ ನಾನು ಮೌನಾಚರಣೆ ಮಾಡ್ಬೇಕಾದ್ರೆ ಮಾತ್ರ ನೋಡೋದು. ಯಾವ ಫೋಟೋ ನೋಡ್ತೀರಾ ನಿಜ ಹೇಳಿ? ಹನಿ ಫೋಟೋ ಏನಾದ್ರು ಇಟ್ಕೊಂಡಿದ್ದೀರಾ? ಹನಿ ಫೋಟೋ ಯಾರಾದ್ರೂ ಬೆಳಗ್ಗೆ ನೋಡ್ತಾರ? ರಾತ್ರಿ ಮಲಗಬೇಕಾದ್ರೆ ಒಳ್ಳೆ ಕನ್ಸು ಬೀಳ್ಲಿ ಅಂತ ನೋಡ್ಬಿಟ್ಟು ಮಲಗೋದು. ಅತಿ ಆಯ್ತು ರೀ ನಿಮ್ದು. ನಿಜ ಹೇಳಿ, ಯಾವ ಫೋಟೋ ನೋಡ್ತೀರಾ? ಅದೇ ಕಣೆ, ದಿನ ಬೆಳಗ್ಗೆ ನನ್ನನ್ನು ನೋಡಿ ನಿಮಗೆ ಯೋಗ ಬರುತ್ತದೆ ಅಂತ ಬರ್ತಿರ್ತಾರಲ್ಲ, ಆ ಫೋಟೋ. ಇವತ್ ಬೆಳಗ್ಗೆ ಎದ್ದಾಗ ನೋಡಿದ್ರೆ ಆ ಫೋಟೋನೇ ಇರ್ಲಿಲ್ಲ ಕಣೆ. ಅದಕ್ಕೆ ಆ ಫೋಟೋದಲ್ಲಿರೋದು ನರಿ ಅಲ್ವಾ, ಅದಕ್ಕೆ ಅದ್ ಕಾಣಿಸ್ತಾ ಇದ್ದಾಗ ನರಿ ಬದ್ಲು ಕಟ್ಕೊಂಡಿರೋ ನಾರಿ ನೋಡು ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಅದಕ್ಕೋಸ್ಕರ ನಿನ್ನ ಹುಡುಕ್ತಾ ಇದ್ದೆ ನಾನು. ಅಂದ್ರೆ ನನ್ನ ನರಿಗೆ ಹೋಲಿಸ್ತಾ ಇದ್ದೀರಾ ನೀವು? ಅಯ್ಯ, ನಾನೇ ಹೋಲಿಸ್ನಪ್ಪ. ಅಯ್ಯ ರಾಮ್ನೆ ನರಿ ಅಂತಾನೆ ಹೇಳಿದ್ದು. ಆಕ್ಚುಲಿ ನೀನು ನರಿ ಅಲ್ಲ ಕಣೆ, ಗುಳ್ಳೆ ನರಿ. ಯಾಕೆ? ಇಲ್ಲೊಂದು ಗುಳ್ಳೆ ಬಂದಿದ್ಯಲ್ಲ, ಇದು ಗುಳ್ಳೆ, ನಿನ್ ನರಿ, ಗುಳ್ಳೆ ನರಿ. ವೆರಿ ಫನಿ. ಏನ್ ಗುಡ್ ನ್ಯೂಸ್ ಹೇಳು. ಅದು ನಾನಿವತ್ತು ಗುರುಜಿ ಹತ್ರ ಹೋಗಿದ್ದೆ. ಅವ್ರ ಹತ್ರ ನಮ್ ಸಮಸ್ಯೆ ಎಲ್ಲ ಹೇಳ್ಕೊಂಡೆ. ಅದಕ್ಕೆ ಅವರು, ನೀನೇನು ವರಿ ಮಾಡ್ಕೋಬೇಡ, ನಿನ್ನ ಈ ಸಲ ತಾಯಿ ಮಾಡೇ ಮಾಡ್ತೀನಿ ಅಂತ ಹೇಳಿ. ಏನ ಮಾತಾಡ್ತಿದ್ಯಾ ಬಂದವ್ರ ಮುಂದೆ? ನಿನಗಲ್ಲ, ಹೋಗ ಗುರುಜಿಗೆ ಬಾರಿಸ್ಬೇಕು. ಅಲ್ಲ, ನಾನೇ ವರಿ ಮಾಡ್ಕೊಂಡಿಲ್ಲ, ನಿಮ್ಗೆ ಯಾಕೆ ಗುರಿ? ಇಲ್ದೇ ಇರೋದ್ರೆಲ್ಲ ಯೋಚನೆ ಮಾಡ್ಬಿಡಿ ನೀವು. ಇನ್ಮೇಲೆ ನಾನ್ ಹೇಳ್ದಂಗೆ ಕೇಳ್ಕೊಂಡಿರಿ ಅಷ್ಟೇ. ಇಲ್ಲಿ ನೋಡಿ, ಇದು ನಮ್ ಗುರುಜಿ ಮಂತ್ರಿಸ್ಕೊಟ್ಟಿರೋಂತ ನಿಂಬೆ ಹಣ್ಣು. ಇದನ್ನ ದಿನಕ್ಕೆ 25 ಸಲ ಮೂಸಿದ್ರೆ ಮಕ್ಕಳಾಗತ್ತಂತೆ. 25 ಸಲ ದಿನಕ್ಕೆ ಯಾಕೆ ಮೂಸ್ತಾ ಇರ್ತೀಯ? ಕಟ್ ಮಾಡ್ಬಿಟ್ಟು ಮೂಗಿ ಎಟ್ಕೊಂಡ್ಬಿಡು, ಹೇಳ್ತೀನಿ. ಅಲ್ಲೇ ಇರುತ್ತೆ ವಾಸ್ತು ಅಂತ ಇರ್ಬೋದು. ರೀ, ಕಾಮಿಡಿ ಮಾಡ್ಬೇಡ್ರಿ ಈ ವಿಷಯದಲ್ಲಿ ನೀವು. ಏನ್ ಗೊತ್ತಾ, ನೋಡಿ, ಈ ತಾಯ್ತನ ಕಟ್ಕೊಂಡ್ರೆ ನನಗ್ ಬೇಗ ತಾಯ್ತನ ಸಿಗುತ್ತಂತೆ. ತಾಯಿ, ಸರಿ ಆಯ್ತು, ಏನ್ ಮಾಡ್ಬೇಕು ಹೇಳು. ನಾನು ಹೇಳಿದ್ನಲ್ಲ, ನೋಡಿ, ಈ ವ್ರತ ಮತ್ತೆ ಈ ವ್ರತ ತುಂಬಾ ಕಷ್ಟದಪ್ಪ. ನಾನು ಇದನ್ನ ಮಾಡ್ತೀನಿ, ಕಷ್ಟಪಟ್ಟಾದ್ರೂ ಮಾಡ್ತೀನಿ, ಪರವಾಗಿಲ್ಲ. ಆದ್ರೆ 2 ಈಸಿ ವ್ರತನ ಗುರುಜಿ ಹೇಳಿದ್ದಾರೆ, ಆದ್ರೆ ಅದನ್ನ ನೀವೇ ಮಾಡ್ಬೇಕಂತೇರಿ. ಪ್ಲೀಸ್, ನನ್ಗೋಸ್ಕರ ನೀವು ನಡೆಸ್ಕೊಡ್ತೀರಾ ಅಲ್ವಾ? ಏನು ದೊಡ್ಡ ಮನ್ಸು ಮಾಡಿ ನಾನು ಇನ್ನೊಂದು ಮದುವೆ ಆಗ್ಬೇಕಾ? ಓಕೆ, ಆಗ್ತೀನಿ ಬಿಡು. ನಿನಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ ನಾನು? ಈ ಮನೇಲಿ ಮಹಾರಾಣಿ ತರ ನಾನಿರ್ಬೇಕಾದ್ರೆ ಇನ್ನೊಂದು ಮದ್ವೆ ಬೇರೆ ಬೇಕಾ ನಿಮ್ಗೆ? ಅದೆಲ್ಲ ಏನು ಮಾತಾಡ್ಬೇಡಿ ನೀವು. ಇಲ್ಲಿ ಕೇಳಿ, ನಾನ್ ಹೇಳೋ ವ್ರತನ 2 ವ್ರತನ 21 ದಿವಸ ನೀವು ಕಂಟಿನ್ಯೂಸ್ ಆಗಿ ತಪ್ಪದೆ ಮಾಡಿದ್ರೆ ಪಕ್ಕಾ ಮಕ್ಳೆ. ಫಸ್ಟ್ ನಮ್ಮ ಮನೇಲಾಗ್ಲಿ ಮಕ್ಕಳು, ಆಮೇಲೆ ಅಕ್ಕಪಕ್ಕದಲ್ಲಿ ನೋಡ್ಕೊಂಡ್ರೆ ಪಕ್ಕಾ ಮಕ್ಕಳೇ. ಗಿಡ್ಡೇಶ್, ಕಂಟಿನ್ಯೂ ಮಾಡ್ಲಾ? ಹಾ, ನೋಡಿ, ಇದು ನಮ್ ಗುರುಜಿ ಮಂತ್ರಿಸ್ಕೊಟ್ಟಿರೋಂತ ಬೂದಿ. ಇದನ್ನ 21 ದಿವಸ ಬೆಳಿಗ್ಗೆ ಎದ್ದು ತಿಂದ್ರೆ ಆಗತ್ತೆ. ಲೂಸ್ ಮೋಷನ್ ಆಗತ್ತೆ ಅಷ್ಟೇ. ಏಯ್,
ನಿನ್ನ ಶಾದಿ ಮಾಡ್ಕೊಂಡು ತಪ್ಪಿಗೆ ಬೂದಿ ತಿದ್ದಿಸ್ತಾ ಇದೆಯಲ್ಲೇ ಬೇದಿ ಆದ್ರೆ ಏನು ಮಾಡೋದು? ಹಾಗೆಲ್ಲ ಏನು ಆಗಲ್ಲ ರೀ, ಸುಮ್ನಿರಿ ನೀವು, ಅಪಶಕ್ನ ಮಾತಾಡ್ಬೇಡಿ ನೀವು. ಆಮೇಲೆ ಇನ್ನೊಂದೇ ಒಂದು ರಥ ರೀ, ಇದು ತೆಂಗಿನಕಾಯಿ. ಇನ್ನೇನ್ ತೊಂಡೆಕಾಯನ್ನ ರೀ, ಇದು ಅಂತಿಂತ ತೆಂಗಿನಕಾಯಿ ಅಲ್ಲ. ಓ, ಭೂಮಿ ಒಳಗಡೆ ಬೆಳೆದಿರೋದು ಇದು. ಅಯ್ಯೋ ರೀ, ಸುಮ್ನಿರಿ. ಇದು ನಮ್ ಗುರುಜಿ ಪೂಜಿಸಿ ಮಂತ್ರ ಮಾಡಿ ಕೊಟ್ಟಿರುವಂತ ಪವರ್ಫುಲ್ ತೆಂಗಿನಕಾಯಿ. ಇದನ್ನ ತಗೊಂಡು ನಿಮ್ ತಲೆಗ್ ಹಾಗೆ ಹೊಡ್ಕೊಂಡು 2 ಪೀಸ್ ಮಾಡಿದ್ರೆ ಗ್ಯಾರಂಟಿ ಒಬ್ರಿಗೂ ಮಕ್ಳಾಗತ್ತಂತೆ. ಅಮ್ಮ ತಾಯಿ, ನೀನು ನಿಮ್ ಗುರುಜಿ ಸೇರ್ಕೊಂಡು ಸೀರಿಯಸ್ ಆಗಿ ನನ್ನ ಮೇಲ್ ಕಳಿಸೋ ಪ್ರೋಗ್ರಾಮ್ ಹಾಕೊಂಡಿದ್ದೀರ ಕಣೆ. ಈ ತೆಂಗಿನಕಾಯಿನ ನನ್ ತಲೆಗಿಂತ ಇಜಿಲ ತಲೆಗೆ ಓಡಿ ನೋಡು. ನಿಮ್ಗೆ ವಿಷಯನೇ ಗೊತ್ತಿಲ್ಲ. ಅವ್ರು ಆಲ್ರೆಡಿ ನಮ್ ಗುರೂಜಿ ಹತ್ರ ಹೋಗಿ ಇಂತ ತೆಂಗಿನಕಾಯಿನ ತಲೆ ಮೇಲೆ ಹೊಡ್ಕೊಂಡಿದ್ದಕ್ಕೆ ಅವ್ರಿಗೆ ಮಕ್ಳಾಗಿರೋದು. ನೀವು ಸುಮ್ಮನೆ ತೆಂಗಿನಕಾಯಿಂದ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಇದನ್ನ ನೀವು ನಮಗ್ ಹುಟ್ಟೋ ಮಗುಗೋಸ್ಕರ ಹೊಡಿಲೇಬೇಕು. ಹೊಡಿರಿ, ಹೊಡಿಯಲ್ಲ, ಹೊಡಿರಿ ಪ್ಲೀಸ್, ಹೊಡಿರಿ. ಹೋಗಲೇ ಬೇಕಾಗಿಲ್ಲ. ಕೊನೆ ಸಲ ಕೇಳ್ತಾ ಇದೀನಿ, ಹೊಡಿತಿರೋ ಇಲ್ವೋ? ನೀನು ಎಷ್ಟು ಲಕ್ಷ ಸಲ ಕೇಳಿದ್ರು ನಾನಂತೂ ಹೊಡಿಯಲ್ಲ ಹೊಡಿಯಲ್ಲ ಹೊಡಿಯಲ್ಲ. ಆಯ್ತು ಬಿಡಿ, ನಾನು ಹೋಗ್ತೀನಿ, ಬರ್ತೀನಿ. ರಾಣಿ ರಾಣಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಮ್ ಗುರುಜಿ ಹೇಳಿದ್ರು, ಈ ತೆಂಗಿನಕಾಯಿನ ತಗೊಂಡ್ ಹೋಗಿ ನಿನ್ ಗಂಡನ್ ಕೊಡು, ಅವ್ರೇನಾದ್ರು ತಲೆ ಮೇಲೆ ಹೊಡ್ಕೊಡೋದಕ್ಕೆ ಒಪ್ಕೊಂಡ್ರೆ ಸರಿ, ನಿಮ್ಮಿಬ್ರಿಗೂ ಮಕ್ಳಾಗತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ಈ ತೆಂಗಿನಕಾಯಿನ ಹಾಗೇ ವಾಪಸ್ ನನ್ಗೆ ತಂದ್ಕೊಡು, ನಾನೇ ಇದನ್ನ ಹೊಡ್ಕೊಳ್ತೀನಿ, ಮಗು ನಿನ್ಗೆ ಹುಟ್ಟುತ್ತೆ ಅಂತ ಹೇಳಿ. ಲೋಕೇಶ್, ಮಿಸ್ ಮಾಡಿದ್ರಿ ಆಪರ್ಚುನಿಟಿ. ಅಯ್ಯ, ತೆಂಗಿನಕಾಯಿ ಹೊಡ್ಕೊಳ್ಳೋದ ಅಲ್ಲ, ಮಗು ಆಗ್ತಾ ಇತ್ತಲ್ರಿ. ನೀವು ತೆಂಗಿನಕಾಯಿ ಹೊಡ್ಕೊಂಡ್ರ? ಒಂದ್ಸರಿ ಇಲ್ಲ, 2 ಸರಿ ಹೊಡ್ಕೊಂಡೆ, ಅದಕ್ಕೆ 2 ಮಕ್ಳಾಗಿದೆ. ಈಗ ನಮ್ಮ ತಬ್ಲಾ ರಾಣಿ ಅವರು ಹಾಗೆ ನಮ್ಮ ಮಿತ್ರ ಅವರು, ದೇ ಆರ್ ನೋನ್ ಫಾರ್ ದೇರ್ ಕಾಂಬಿನೇಷನ್. ಸಾಕಷ್ಟು ಎಷ್ಟು ಶೋಗಳು ಮಾಡಿದಿರ ಅಂದಾಜು? 600-700 ಶೋ ಮಾಡಿದ್ದಾರೆ. ನಮ್ಮ ಮಜಾ ಟಾಕೀಸ್ಗೆ ಫಸ್ಟ್ ಟೈಮು ನಮ್ಮ ತಬ್ಲಾ ರಾಣಿ ಅವ್ರು ಬಂದಿರೋದು. ನಾವು ಬಿಡ್ತೀವ ಈ ಆಪರ್ಚುನಿಟಿ, ಬಿಡ್ತೀವ. ನಿಮ್ಮಿಬ್ಬರ ಒಂದು ಡಿಯೋ, ಒಂದೆರಡು ತುಣುಕನ್ನ ದಯವಿಟ್ಟು ಬುಡಿಯಲ್ಲಿ ಬನ್ನಿ.